ಎಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಡ್ರಿಲ್ ಬಿಟ್ಟಿನ ನಾಮನ್ಕ್ಲೇಚರ್ ಅಥವಾ ಡ್ರಿಲ್ ಬಿಟ್ಟಿನ ಪಾರ್ಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಶೇಷವಾಗಿ ಟ್ವಿಸ್ಟ್ ಡ್ರಿಲ್ಲಲ್ಲಿ ಯಾವ್ಯಾವ ಭಾಗಗಳು ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗೇನು ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಸೊ ಈ ಬಿಟ್ಟನ್ನು ನಾವು ಟ್ವಿಸ್ಟ್ ಡ್ರಿಲ್ ಬಿಟ್ ಅಂತ ಕರಿತೀವಿ. ಯಾಕೆ ಟ್ವಿಸ್ಟ್ ಡ್ರಿಲ್ ಬಿಟ್ ಅಂತ ಕರಿತೀವಿ ಅಂತೇಳಿದರೆ, ಟ್ವಿಸ್ಟಿಂಗ್ ಅಂತೇಳಿದರೆ ತಿರ್ಚೋದು ಅಂತ. ನೋಡಿ, ಇದು ಪ್ಲೇನ್ ಆಗಿದೆ, ಓಕೆ, ತಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ಇದನ್ನು ನೋಡಿ, ನಾನು ಹಿಂಗೆ ತಿರುಗಿಸ್ತೀನಲ್ಲ, ಇದಕ್ಕೆ ಟ್ವಿಸ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಬಟ್ಟೆ ಸ್ಟ್ರೈಟ್ ಆಗಿದ್ದದ್ದು ಈ ಥರ ತಿರುಗಿಸಿದ್ರೆ, ಈಗ ಮಾಡಿದರೆ ನಾವು ಇದನ್ನ ಟ್ವಿಸ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಈ ಡ್ರಿಲ್ ಬಿಟ್ಟು ಕೂಡ ನೋಡಲಿಕ್ಕೆ ಅದೇ ಥರ ತಿರುಚ್ದಂಗಿದೆ ನೋಡಿ. ಅಂದರೆ ಹಿಂಗೆ ಸ್ಟ್ರೈಟ್ ಆಗಿರೋದನ್ನ ಹಿಡಿದು ಈ ಕಡೆ ಎರಡನ್ನೂ ಕೂಡ ಅಪೋಸಿಟ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿ ಟ್ವಿಸ್ಟ್ ಮಾಡ್ದಂಗಿದೆ. ಓಕೆ, ತಿರುಚ್ದಂಗಿದೆ. ಹಾಗಾಗಿ ಈ ಡ್ರಿಲ್ ಬಿಟ್ಟನ್ನು ಟ್ವಿಸ್ಟ್ ಡ್ರಿಲ್ ಬಿಟ್ ಅಂತ ಕರಿತೀವಿ. ಸೊ ಈ ಟ್ವಿಸ್ಟ್ ಡ್ರಿಲ್ ಬಿಟ್ಟಲ್ಲಿ ಯಾವ್ಯಾವ ಭಾಗಗಳು ಬರುತ್ತೆ ಮುಖ್ಯವಾಗಿ, ಅದನ್ನ ಪ್ರಿನ್ಸಿಪಲ್ ಪಾರ್ಟ್ಸ್ ಆಫ್ ಟ್ವಿಸ್ಟ್ ಡ್ರಿಲ್ ಬಿಟ್ ಅಂತ ಕರಿತೀವಿ. ಸೊ ಈ ಟ್ವಿಸ್ಟ್ ಡ್ರಿಲ್ ಬಿಟ್ಟಲ್ಲಿ 3 ಮುಖ್ಯವಾಗಿ ಭಾಗಗಳು ಬರುತ್ತೆ. ಶಾಂಕು, ಬಾಡಿ ಮತ್ತು ಡ್ರಿಲ್ ಪಾಯಿಂಟ್ ಅಂತ ಬರುತ್ತೆ. ಸೊ ಶಾಂಕ್ ಅಂದರೆ ಯಾವುದು? ಈ ಭಾಗ ಇದೆಯಲ್ಲ, ಇದನ್ನು ನಾವು ಶಾಂಕ್ ಪೋರ್ಷನ್ ಅಂತ ಕರಿತೀವಿ. ನೆಕ್ಸ್ಟು ಇದು ಬಾಡಿ ಪೋರ್ಷನ್, ಅಂದರೆ ಶಾಂಕಿನ ಇಲ್ಲಿಂದ ಈ ಪಾಯಿಂಟ್ವರೆಗೂ ಇದನ್ನು ನಾವು ಬಾಡಿ ಅಂತ ಕರಿತೀವಿ. ಡ್ರಿಲ್ ಬಿಟ್ಟು ಬಾಡಿ ಆಗುತ್ತೆ. ನೆಕ್ಸ್ಟ್ ಇದು ಡ್ರಿಲ್ ಪಾಯಿಂಟ್. ಓಕೆ, ಈ ಭಾಗ ಏನಿದೆಯಲ್ಲ ಇದನ್ನ ಡ್ರಿಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಈ ಶಾಂಕ್ ಏನಿದೆಯಲ್ಲ, ದಿಸ್ ಶಾಂಕ್ ಈಸ್ ದ ಡ್ರೈವಿಂಗ್ ಎಂಡ್ ಆಫ್ ದ ಡ್ರಿಲ್ ವಿಚ್ ಈಸ್ ಫಿಟೆಡ್ ಆನ್ ಟು ದ ಮಷಿನ್. ಸೊ ಈ ಡ್ರಿಲ್ ಬಿಟ್ ಏನಿದೆ, ಡ್ರಿಲ್ ಬಿಟ್ನ ಶಾಂಕ್ ಪೋರ್ಷನ್ ಏನಿದೆ, ದಿಸ್ ಈಸ್ ದ ಡ್ರೈವಿಂಗ್ ಎಂಡ್ ಆಫ್ ದಿಸ್ ಡ್ರಿಲ್ ಬಿಟ್. ಡ್ರೈವಿಂಗ್ ಎಂಡ್ ಅಂದ್ರೇನು? ಈ ಡ್ರಿಲ್ ಬಿಟ್ನ ಡ್ರಿಲ್ ಚೆಕ್ಕಿಗೆ ಫಿಕ್ಸ್ ಮಾಡಿಕೊಂಡು ಚೆಕ್ಕನ್ನು ಸ್ಪಿಂಡ್ಲಿಗೆ ಫಿಕ್ಸ್ ಮಾಡ್ಕೋತೀವಿ. ಸೊ ಆಗ ಇದು ಸ್ಪಿಂಡ್ಲ್ ರೊಟೇಟ್ ಆದಾಗ ಚೆಕ್ಕು ಇದನ್ನು ಕೂಡ ರೊಟೇಟ್ ಮಾಡುತ್ತೆ. ದೇರ್ಫೋರ್ ದಿಸ್ ಈಸ್ ದ ಡ್ರೈವಿಂಗ್ ಎಂಡ್. ಡ್ರಿಲ್ ಮಾಡುವಾಗ ನಮಗೆ ಡ್ರೈವಿಂಗ್ ಟಾರ್ಕ್ ಬೇಕಲ್ಲ, ಡ್ರೈವಿಂಗ್ ಮೂಮೆಂಟ್ ಕೊಡಲಿಕ್ಕೆ ಈ ಶಾಂಕು ಯೂಸ್ ಆಗುತ್ತೆ. ಮತ್ತು ಈ ಶಾಂಕಿನ ಶೇಪ್ ಮೇಲೆ 2 ರೀತಿಯ ಡ್ರಿಲ್ಗಳು ಬರುತ್ತೆ. ಒಂದು ಪ್ಯಾರಲಲ್ ಶಾಂಕ್ ಅಥವಾ ಸ್ಟ್ರೈಟ್ ಶಾಂಕ್, ಇಲ್ಲಿ ನೋಡ್ತಾ ಇರೋದು. ಮತ್ತೊಂದು ಟೇಪರ್ ಶಾಂಕ್ ಡ್ರಿಲ್ ಬಿಟ್ ಬರುತ್ತೆ. ನೋಡಿ, ಇದು ಟೇಪರ್ ಶಾಂಕ್ ಡ್ರಿಲ್ ಬಿಟ್. ಸಿ ಇಯರ್, ದಿಸ್ ಈಸ್ ದ ಟೇಪರ್ ಇನ್ ನೇಚರ್. ನೋಡಿ, ಇದು ಟೇಪರ್ ಇದೆ, ಅದರಿಂದ ಈ ಶಾಂಕನ್ನು ಟೇಪರ್ ಶಾಂಕ್ ಡ್ರಿಲ್ ಬಿಟ್ ಅಂತ ಕರಿತೀವಿ. ಈ ಸ್ಟ್ರೈಟ್ ಶಾಂಕು ಮತ್ತು ಟೇಪರ್ ಶಾಂಕನ್ನು ಯಾವಾಗಪ್ಪ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಸಣ್ಣ ಡ್ರಿಲ್ ಬಿಟ್ಗಳಿಗೆ, ಚಿಕ್ಕ ಡಯಾಮೀಟರ್ ಡ್ರಿಲ್ ಬಿಟ್ಗಳಿಗೆ ಈ ಪ್ಯಾರಲಲ್ ಶಾಂಕ್ ಅಥವಾ ಸ್ಟ್ರೈಟ್ ಶಾಂಕ್ ಇರುತ್ತೆ. ಅದೇ ಡಯಾಮೀಟ್ರ್ ದೊಡ್ಡದಾದ ಹೋದಾಗ ನಮಗೆ ಡ್ರೈವಿಂಗಿಗೆ ಇದಾಗೋದಿಲ್ಲ, ಯಾಕೆಂದರೆ ಇದನ್ನ ಟೇಪರ್ ಸ್ಲೀವಲ್ಲೇ ಇನ್ಸರ್ಟ್ ಮಾಡಿ ಸ್ಪಿಂಡ್ಲಿಗೆ ಫಿಕ್ಸ್ ಮಾಡ್ಕೋತೀವಿ. ಸೊ ಹಾಗಾಗಿ ಹೆವಿ ಡಯಾಮೀಟರ್ ಜಾಸ್ತಿ ಇರುವಂಥ ಡ್ರಿಲ್ ಬಿಟ್ಗಳಿಗೆ ಈ ಒಂದು ಟೇಪರ್ ಶಾಂಕು ಇರುತ್ತೆ. ಸೊ ಈ ಶಾಂಕ್ ಮೇಲೆ ಪ್ಯಾರಲಲ್ ಶಾಂಕ್ ಮತ್ತು ಟೇಪರ್ ಶಾಂಕ್ ಸಿಗುತ್ತೆ. ಈಗ ಈ ಡ್ರಿಲ್ ಬಿಟ್ಟಿನ ಬಾಡಿನಲ್ಲಿ ಬರುವಂಥ ಭಾಗಗಳನ್ನು ನೋಡ್ತಾ ಹೋಗೋಣ. ಸೊ ಈ ಡ್ರಿಲ್ ಬಿಟ್ ಬಾಡಿನಲ್ಲಿ ನಮಗೆ ಯಾವ್ಯಾವ ಭಾಗಗಳು ಬರುತ್ತೆ ಅಂತೇಳಿ, ಒಂದು ಫ್ಲೂಟು, ಹೀಲು, ಬಾಡಿ ಕ್ಲಿಯರೆನ್ಸ್, ಲ್ಯಾಂಡ್ ಆರ್ ಮಾರ್ಜಿನ್ ಮತ್ತು ಎಲಿಕ್ಸ್ ಆ್ಯಂಗಲ್ ಅಂತ ಬರುತ್ತೆ. ಓಕೆ, ಸೊ ಈಗ ಫ್ಲೂಟ್ ಅಂದರೆ ಯಾವುದು? ಫ್ಲೂಟ್ ಅಂದರೆ ಇವು ನೋಡಿ, ದಿಸ್ ಈಸ್ ದ ಫ್ಲೂಟ್. ಸೊ ಈ ಫ್ಲೂಟ್ ಅಂದ್ರೆ ಏನು? ದಿಸ್ ಫ್ಲೂಟ್ ಇಸ್ ದ ಎಲಿಕಲ್ ಗ್ರೂವ್ಸ್ ಫಾರ್ಮ್ಡ್ ಆನ್ ದ ಬಾಡಿ ಆಫ್ ದ ಡ್ರಿಲ್ ಬಿಟ್. ಇದನ್ನು ನಾವು ಎಲಿಕಲ್ ಗ್ರೂವ್ಸ್ ಅಂತ, ಗ್ರೂವ್ ಅಂದರೆ ಹಳ್ಳ ಗೊತ್ತಿದೆ ನಿಮಗೆ. ಇದು ಸ್ಟ್ರೈಟ್ ಆಗಿರೋ ಗ್ರೂ ಅಲ್ಲ, ಇದು ಎಲಿಕಲ್ ಗ್ರೂವ್ಸ್ ಅಥವಾ ಸ್ಪೈರಲ್ ಗ್ರೂವ್ಸ್ ಫಾರ್ಮ್ಡ್ ಆನ್ ದ ಬಾಡಿ ಆಫ್ ದ ಡ್ರಿಲ್ ಬಿಟ್. ಇಲ್ಲಿ ಫ್ಲೂಟ್ಸ್ ಅಂತ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲೊಂದು ಫ್ಲೂಟ್ ಇದೆ ಮತ್ತು ಈ ಕಡೆ ಒಂದು ಫ್ಲೂಟ್ ಇದೆ. 2 ಫ್ಲೂಟ್ಗಳಿರೋದ್ರಿಂದ ಇದನ್ನ ಫ್ಲೂಟ್ಸ್ ಅಂತ ಕರಿತೀವಿ. ದೀಸ್ ಫ್ಲೂಟ್ಸ್ ಆರ್ ಎಲಿಕಲ್ ಗ್ರೂವ್ಸ್. ಓಕೆ, ಹಾಗಾದರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಫ್ಲೂಟ್? ವಾಟ್ ಈಸ್ ದ ನೆಸೆಸಿಟಿ ಆಫ್ ಫಾರ್ಮಿಂಗ್ ದ ಫ್ಲೂಟ್ ಆನ್ ದ ಬಾಡಿ ಆಫ್ ದಿಸ್ ಡ್ರಿಲ್ ಬಿಟ್? ಫಸ್ಟ್ ಆಫ್ ಆಲ್, ಈ ಫ್ಲೂಟ್ ಏನಿದೆ ಇದನ್ನು ಫಾರ್ಮ್ ಮಾಡೋದ್ರಿಂದ ನಮಗೆ ಕಟಿಂಗ್ ಎಡ್ಜ್ ಫಾರ್ಮ್ ಆಗುತ್ತೆ ಮತ್ತು ಲೀಡಿಂಗ್ ಎಡ್ಜ್ ಫಾರ್ಮ್ ಆಗುತ್ತೆ. ಎರಡನೇದು, ದೀಸ್ ಫ್ಲೂಟ್ಸ್ ಆರ್ ಯೂಸ್ಡ್ ಟು ಸಪ್ಲೈ ದ ಕೂಲೆಂಟ್ ವೈಲ್ ಡೂಯಿಂಗ್ ದ ಡ್ರಿಲ್ಲಿಂಗ್ ಆಪರೇಷನ್. ಈ ಎಂಡಲ್ಲಿ ಓಲ್ ಒಳಗಡೆ ಇದು ಡ್ರಿಲ್ಲಿಂಗನ್ನು ಮಾಡುವಾಗ, ಈ ಥರ ಒಳಗಡೆ ಹೋಗಿ ಡ್ರಿಲ್ ಮಾಡುವಾಗ
ಈ ಕಟಿಂಗ್ ಎಡ್ಜ್ಗೆ ಕೂಲೆಂಟನ್ನು ಸಪ್ಲೈ ಮಾಡಲಿಕ್ಕೆ ನಾವು ಈ ಒಂದು ಫ್ಲೂಟ್ಸನ್ನು ಯೂಸ್ ಆಗುತ್ತೆ. ಅದೇ ರೀತಿ ಚಿಪ್ಸ್ ಏನಿರುತ್ತಲ್ಲ, ಕಟಿಂಗ್ ಆಗುವಾಗ ಚಿಪ್ಸ್ ಏನು ಬರುತ್ತೆ, ಆ ಚಿಪ್ಪು ಇದರೊಳಗಡೆಯಿಂದ ಬರಲಿಕ್ಕೆ ಸಹಾಯ ಮಾಡುತ್ತೆ ಈ ಫ್ಲೂಟ್ಗಳು. ಫ್ಲೂಟ್ದು ಫಂಕ್ಷನ್ ಏನು? ಇಟ್ ಈಸ್ ಯೂಸ್ ಟು ಸಪ್ಲೈ ದ ಕೂಲೆಂಟ್ ಟು ದ ಕಟಿಂಗ್ ಎಡ್ಜ್ ಆ್ಯಂಡ್ ಆಲ್ಸೋ ಯೂಸ್ ಟು ಫಾರ್ಮ್ ದ ಕಟಿಂಗ್ ಎಡ್ಜ್ ಆನ್ ದ ಡ್ರಿಲ್. ಮೂರನೇದು, ಇಟ್ ಈಸ್ ಯೂಸ್ ಟು ಆರ್ ಇಟ್ ಎಲ್ಪ್ಸ್ ಟು ಕಮ್ ಔಟ್ ದ ಚಿಪ್ ವೈಲ್ ಡ್ರಿಲ್ಲಿಂಗ್ ಆಪರೇಷನ್. ಡ್ರಿಲ್ಲಿಂಗ್ ಆಗುವಾಗ ಚಿಪ್ ಏನು ಫಾರ್ಮ್ ಆಗುತ್ತೆ ಬರುತ್ತೆ, ಆ ಚಿಪ್ಪು ಹೊರಗಡೆ ಬರಲಿಕ್ಕೆ ಈ ಸ್ಪೈರಲ್ ಗುರುಗಳು ಅಥವಾ ಫ್ಲೂಟ್ಗಳು ಸಹಾಯ ಮಾಡ್ತವೆ. ಓಕೆ, ಸೊ ಇದು ಬಾಡಿನಲ್ಲಿ ಬರುವಂಥ ಫ್ಲೂಟ್ ಆಯಿತು. ನೆಕ್ಸ್ಟು ಬಾಡಿ ಕ್ಲಿಯರೆನ್ಸ್ ಅಂದರೆ ಯಾವುದು? ಬಾಡಿ ಕ್ಲಿಯರೆನ್ಸ್ ಅಂದರೆ ನೋಡಿ, ಈ ಭಾಗ ಏನಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆಸ್, ದಿಸ್ ಈಸ್ ದಟ್ ಪೋರ್ಷನ್ ಆಫ್ ದ ಬಾಡಿ ಇನ್ ಡಿಕ್ರೀಸ್ಡ್ ಇನ್ ಡಯಾಮೀಟರ್. ನೋಡಿ, ಈ ಪೋರ್ಷನ್ ಇದೆಯಲ್ಲ, ಇದು ಬಾಡಿ ಪೋರ್ಷನ್ನು. ಈ ಬಾಡಿ ಪೋರ್ಷನಲ್ಲಿ ಈ ಭಾಗ ಏನಿದೆಯಲ್ಲ, ಇದನ್ನು ನಾವು ಬಾಡಿ ಕ್ಲಿಯರೆನ್ಸ್ ಅಂತ ಕರಿತೀವಿ. ಸೊ ಈ ಬಾಡಿ ಕ್ಲಿಯರೆನ್ಸ್ ಅಂದರೆ ಗೊತ್ತಿದೆ ನಿಮಗೆ, ರಬ್ಬಿಂಗನ್ನು ಅವಾಯ್ಡ್ ಮಾಡುವಂಥ ಭಾಗ ಇದು ಕ್ಲಿಯರೆನ್ಸ್. ಇದು ಯಾವಾಗ ಇದು ಓಲ್ ಆಗುವಾಗ ಈ ಭಾಗದಲ್ಲಿ ಮಾತ್ರ ಟಚ್ ಆಗ್ತಾ ಇರುತ್ತೆ, ಈ ಸರ್ಫೇಸ್ ಎಲ್ಲ ಹಿಂದೆ ಇರುತ್ತೆ. ಸೊ ಈ ಬಾಡಿ ಕ್ಲಿಯರೆನ್ಸನ್ನು ಏನಕ್ಕಪ್ಪ ಮಾಡ್ತೀವಿ ಅಂದರೆ, ಟು ಅವಾಯ್ಡ್ ದ ಫ್ರಿಕ್ಷನ್ ವೈಲ್ ಡ್ರಿಲ್ಲಿಂಗ್ ಇನ್ ಬಿಟ್ವೀನ್ ದ ಡ್ರಿಲ್ ಆ್ಯಂಡ್ ದ ಇನ್ನರ್ ಸರ್ಫೇಸ್ ಆಫ್ ದ ಓಲ್. ಅಂದರೆ ಈ ಓಲ್ ಆಗುವಾಗ ಇದು ಬಾಡಿ ಕ್ಲಿಯರೆನ್ಸು ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಮಾತ್ರ ಟಚ್ ಆಗ್ತಾ ಇರುತ್ತೆ, ಇಲ್ಲಿ ಟಚ್ ಆಗಲ್ಲ. ಸೊ ಈ ಸರ್ಫೇಸು ಮತ್ತು ಓಲ್ ಫಾರ್ಮ್ ಆಗುತ್ತಲ್ಲ, ಅದರ ಇನ್ನರ್ ಸರ್ಫೇಸ್ ಮಧ್ಯೆ ಕ್ಲಿಯರೆನ್ಸನ್ನು ಕೊಡಲಿಕ್ಕೆ, ಫ್ರಿಕ್ಷನನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಬಾಡಿ ಕ್ಲಿಯರೆನ್ಸನ್ನು ಕೊಟ್ಟಿರ್ತೇವೆ. ಓಕೆ, ಸೊ ಈಗ ಫ್ಲೂಟ್ ಗೊತ್ತಾಯಿತು, ಬಾಡಿ ಕ್ಲಿಯರೆನ್ಸ್ ಗೊತ್ತಾಯಿತು. ಓಕೆ, ಈ ಬಾಡಿ ಕ್ಲಿಯರೆನ್ಸ್ ಆದಮೇಲೆ ನಾವು ಹೀಲ್ ನೋಡೋಣ. ಹೀಲ್, HEL, ಹೀಲ್ ಇದು. ಸೊ ಹೀಲ್ ಅಂದರೆ ಯಾವ ಭಾಗ ಆಗುತ್ತೆ ನೋಡಿ, ಈ ಭಾಗ, ಇಟ್ ಈಸ್ ಎನ್ ಎಡ್ಜ್. ಸಿ, ದಿಸ್ ಈಸ್ ದ ಹೀಲ್. ನೋಡಿ, ಗಮನಿಸಿ, ದಿಸ್ ಎಡ್ಜ್ ಇಸ್ ದ ಹೀಲ್. ಅಂದರೆ ನೋಡಿ, ಇಲ್ಲಿ ಇದಿರುತ್ತಲ್ಲ, ಈ ಎಡ್ಜ್ಗೆ ನಾವು ಹೀಲ್ ಅಂತ ಕರಿತೀವಿ. ಸಿ, ದಿಸ್ ಹೀಲ್ ಈಸ್ ಫಾರ್ಮ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್ ದಿಸ್ ಬಾಡಿ ಕ್ಲಿಯರೆನ್ಸ್ ಆ್ಯಂಡ್ ದ ಫ್ಲೂಟ್ ಸರ್ಫೇಸ್. ಈ ಫ್ಲೂಟಿನ ಸರ್ಫೇಸು ಮತ್ತು ಈ ಬಾಡಿ ಕ್ಲಿಯರೆನ್ಸಿನ ಸರ್ಫೇಸು ಇಂಟರ್ಸೆಕ್ಷನ್ ಪಾಯಿಂಟ್ ಇದೆಯಲ್ಲ, ಇದನ್ನು, ಈ ಎಡ್ಜನ್ನು ನಾವು ಹೀಲ್ ಅಂತ ಕರಿತೀವಿ. ನೋಡಿ, ಇದು ಹೀಲ್. ಇದು ಸೊ ಯಾವುದು ಇದು ಹೀಲು? ಇಟ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ಬಾಡಿ ಕ್ಲಿಯರೆನ್ಸ್ ಸರ್ಫೇಸ್ ಆಸ್ ವೆಲ್ ಆಸ್ ದ ಫ್ಲೂಟ್ ಸರ್ಫೇಸ್. ಈ ಎಡ್ಜ್ ಹೀಲು. ಓಕೆ, ಸೊ ಇದಾದಮೇಲೆ ಫ್ಲೂಟ್ಸ್ ಆಯಿತು, ಹೀಲ್ ಆಯಿತು, ಬಾಡಿ ಕ್ಲಿಯರೆನ್ಸ್ ಆಯಿತು. ನೆಕ್ಸ್ಟು ಲ್ಯಾಂಡ್ ಆರ್ ಮಾರ್ಜಿನ್. ನೆಕ್ಸ್ಟ್ ಯಾವುದು? ಲ್ಯಾಂಡ್ ಅಥವಾ ಮಾರ್ಜಿನ್. ಓಕೆ, ಸೊ ಈ ಲ್ಯಾಂಡ್ ಅಥವಾ ಮಾರ್ಜಿನ್ ಇದೆ ಏನಿದೆ, ಇದು ಈ ಭಾಗ ಇದೆಯಲ್ಲ, ಇದನ್ನು ನಾವು ಲ್ಯಾಂಡ್ ಅಥವಾ ಮಾರ್ಜಿನ್ ಅಂತ ಕರಿತೀವಿ. ನೋಡಿ, ಸಿ, ದಿಸ್ ಸರ್ಫೇಸ್, ದಿಸ್ ಪಾರ್ಟ್ ಆಫ್ ದ ಬಾಡಿ ಈಸ್ ಲ್ಯಾಂಡ್ ಆರ್ ಮಾರ್ಜಿನ್ ಅಥವಾ ಮಾರ್ಜಿನ್ ಇದು. ಓಕೆ, ಸೊ ದಿಸ್ ಲ್ಯಾಂಡ್ ಅಥವಾ ಮಾರ್ಜಿನ್ ಈಸ್ ದ ಲ್ಯಾಂಡ್ ಆರ್ ಮಾರ್ಜಿನ್ ಈಸ್ ದ ಸಿಲಿಂಡ್ರಿಕಲಿ ಗ್ರೌಂಡ್ ಸರ್ಫೇಸ್ ಆನ್ ದ ಲೀಡಿಂಗ್ ಎಡ್ಜಸ್ ಆಫ್ ದ ಡ್ರಿಲ್ ಬಿಟ್ ಫ್ಲೂಟ್. ಸಿ, this is the cylindrically grinded surface on the leading edge of the flute. ಇದು ಫ್ಲೂಟಿನ ಲೀಡಿಂಗ್ ಎಡ್ಜ್ ಅಂದರೆ ಇದು. ಈ ಲೀಡಿಂಗ್ ಎಡ್ಜ್ ಮೇಲೆ ಸಿಲಿಂಡ್ರಿಕಲಿ ಗ್ರೈಂಡ್ ಆಗಿರುವಂಥ ಸರ್ಫೇಸ್ ಏನಿದೆ, ಈ ಮೆಟಾಲಿಕ್ ಸ್ಟ್ರಿಪ್ ಏನಿದೆ, ಇದನ್ನು ನಾವು ಲ್ಯಾಂಡ್ ಆರ್ ಮಾರ್ಜಿನ್ ಅಂತ ಕರಿತೀವಿ. ಸೊ ದಿಸ್ ಲ್ಯಾಂಡ್ ಆರ್ ಮಾರ್ಜಿನ್ ಏನಿದೆ, ಡ್ರಿಲ್ಲಿಂಗ್ ಆಗುವಾಗ ಈ ಸರ್ಫೇಸಲ್ಲಿ ಮಾತ್ರ ಟಚ್ ಆಗ್ತಾ ಇರುತ್ತೆ, ಓಲು ಇನ್ನರ್ ಸರ್ಫೇಸು ಮಿಕ್ಕಿದ ಈ ಭಾಗದಲ್ಲಿ ಟಚ್ ಆಗಲ್ಲ. ಹಾಗಾಗಿ ಇದನ್ನ ಬಾಡಿ ಕ್ಲಿಯರೆನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಡ್ರಿಲ್ ಬಿಟ್ನ ಡಯಾಮೀಟ್ರನ್ನು ನಾವು ಮೆಷರ್ ಮಾಡೋದು ಅಕ್ರಾಸ್ ದಿಸ್ ಲ್ಯಾಂಡ್ ಆರ್ ಮಾರ್ಜಿನ್. ನೋಡಿ, ಈ ಲ್ಯಾಂಡ್ ಅಥವಾ ನೋಡಿ ಇಲ್ಲಿದೆಯಲ್ಲ, ಇದು ಲ್ಯಾಂಡು. ನಾವು ಡಯಾಮೀಟ್ರನ್ನು ಮೆಷರ್ ಮಾಡುವಾಗ ಡ್ರಿಲ್ ಬಿಡ್ತು ಈ ಲ್ಯಾಂಡ್ ಅಕ್ರಾಸ್ ಮೆಷರ್ ಮಾಡಿ ಈ ಓಲ್ ಡ್ರಿಲ್ಗಳ ಡಯಾಮೀಟ್ರನ್ನು ಕಂಡುಹಿಡಿತೇವೆ. ಓಕೆ, ಸೊ ಇದು ಲ್ಯಾಂಡ್ ಆರ್ ಮಾರ್ಜಿನ್. ನೆಕ್ಸ್ಟು ಎಲಿಕ್ಸ್ ಆ್ಯಂಗಲ್ ಅಂದರೆ ಯಾವುದು? ಎಲಿಕ್ಸ್ ಆ್ಯಂಗಲ್, ಸೊ ಇಟ್ ಈಸ್ ದ ಆ್ಯಂಗಲ್ ಆರ್ ಇನ್ಕ್ಲಿನೇಷನ್ ಬಿಟ್ವೀನ್ ದ ಲೀಡಿಂಗ್ ಎಡ್ಜ್ ಆಫ್ ದ ಲ್ಯಾಂಡ್ ಆ್ಯಂಡ್ ದ ಡ್ರಿಲ್ ಆಕ್ಸಿಸ್. ಸಿಯರ್, ಈ ಡ್ರಿಲ್ಗೆ ಒಂದು ಇಮ್ಯಾಜಿನರಿ ಆಕ್ಸಿಸ್ ಬರುತ್ತೆ. ಇದು ನೋಡಿ, ಇಲ್ಲಿ ಇದೆಯಲ್ಲ, ಇದು ಡ್ರಿಲ್ ಆಕ್ಸಿಸ್. ಇದು ಇಮ್ಯಾಜಿನರಿ ಆಕ್ಸಿಸ್ ಡ್ರಿಲ್ಲಿನ ಸೆಂಟ್ರ್ ಪಾಯಿಂಟಲ್ಲಿ ಒಂದು ಪಾಸ್ ಆಗುವಂಥದ್ದು. ಸೊ ಇಮ್ಯಾಜಿನರಿ ಆಕ್ಸಿಸ್ ಅಂದರೆ ಈ ಡ್ರಿಲ್ ಬಿಟ್ಟಿನ ಸೆಂಟ್ರ್ ಪಾಯಿಂಟ್ಗಳಲ್ಲಿ ಬರುವಂಥದ್ದು. ಓಕೆ, ಸೆಂಟ್ರ್ ಪಾಯಿಂಟಲ್ಲಿ ಬರುತ್ತೆ, ಇದು ಇಮ್ಯಾಜಿನರಿ ಆಕ್ಸಿಸ್. ಆ ಆಕ್ಸಿಸ್ಸು
ಮತ್ತು ಈ ಲೀಡಿಂಗ್ ಎಡ್ಜ್, ಈ ಫ್ಲೂಟಿನ ಲೀಡಿಂಗ್ ಎಡ್ಜ್ ಇದೆಯಲ್ಲ, ಇವೆರಡರ ಮಧ್ಯೆ ಇಂಕ್ಲಿನೇಷನನ್ನು, ಈ ಲೀಡಿಂಗ್ ಎಡ್ಜು ಮತ್ತು ಈ ಡ್ರಿಲ್ ಆಕ್ಸಿಸ್ ಮಧ್ಯೆ ಇರುವಂಥ ಇಂಕ್ಲಿನೇಷನ್ ಏನಿದೆಯಲ್ಲ, ಇದನ್ನು ನಾವು ಎಲಿಕ್ಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಎಲಿಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಹಾಗಾದರೆ ಎಲಿಕ್ಸ್ ಆ್ಯಂಗಲ್ ಅಂದರೆ ಯಾವುದ್ರಪ್ಪ? ಸೊ ಇಟ್ ಈಸ್ ದ ಇನ್ಕ್ಲಿನೇಷನ್ ಬಿಟ್ವೀನ್ ದಿಸ್ ಲೀಡಿಂಗ್ ಎಡ್ಜ್ ಆ್ಯಂಡ್ ಸೆಂಟ್ರಾಕ್ಸಿಸ್ ಆಫ್ ದಿಸ್ ಡ್ರಿಲ್ ಬಿಟ್. ಈ ಡ್ರಿಲ್ ಬಿಟ್ಟಿನ ಸೆಂಟ್ರಾಕ್ಸಿಸು ಮತ್ತು ಲೀಡಿಂಗ್ ಎಡ್ಜಿನ ಮಧ್ಯೆ ಇರುವಂಥ ಇಂಕ್ಲಿನೇಷನನ್ನು ನಾವು ಎಲಿಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ನೆಕ್ಸ್ಟು ಫೇಸ್ ಅಂದರೆ ಯಾವುದು? ವಾಟ್ ಈಸ್ ದ ಫೇಸ್? ಸಿಯರ್ ಫೇಸ್ ಅಂತೇಳಿದರೆ ಇಲ್ಲಿ ನೋಡಿ, ನಮಗೆ ಇದು ಡ್ರಿಲ್ ಬಿಟ್ಟಿನ ಲಿಪ್ಪು ಅಥವಾ ಕಟಿಂಗ್ ಎಡ್ಜ್. ಇದು ಅಂದರೆ ಈ ಲ್ಯಾಂಡ್ ಅಥವಾ ಮಾರ್ಜಿನ್ ಏನಿರುತ್ತಲ್ಲ, ಈ ಭಾಗ ಕಟಿಂಗ್ ಎಡ್ಜ್ ಆಗಿ ಫಾರ್ಮ್ ಆಗುತ್ತೆ ನಮಗೆ. ಸೊ ಈ ಕಟಿಂಗ್ ಎಡ್ಜ್ ಏನಿದೆಯಲ್ಲ, ಕಟಿಂಗ್ ಎಡ್ಜಿನ ಈ ಸರ್ಫೇಸ್ ಇದೆಯಲ್ಲ, ಇದಕ್ಕೆ ನಾವು ಫೇಸ್ ಅಂತ ಕರಿತೀವಿ. ಇಟ್ ಈಸ್ ದ ಸರ್ಫೇಸ್ ಆನ್ ದ ಫ್ಲೂಟ್ ಅಡ್ಜಸೆಂಟ್ ಟು ದ ಲಿಪ್ಪಿನ ಅಕ್ಕಪಕ್ಕ ಇರುವಂಥ ಈ ಭಾಗ ಏನಿದೆಯಲ್ಲ, ಇದನ್ನು ನಾವು ಫೇಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಸರ್ಫೇಸ್ ಆನ್ ವಿಚ್ ದ ಚಿಪ್ ಇಂಪಿಂಜಸ್ ಆ್ಯಸ್ ಸೂನ್ ಆ್ಯಸ್ ಇಟ್ ಕಟ್ ಫ್ರಮ್ ದ ವರ್ಕ್ ಪೀಸಿಂದ ಚಿಪ್ಪು ಬಂದ ತಕ್ಷಣವೇ ಈ ಕಟಿಂಗ್ ಎಡ್ಜಿಂದ ಇಲ್ಲಿಗೆ ಇಂಪಿಂಜ್ ಆಗುತ್ತೆ, ಇಲ್ಲಿಗೆ ಟಚ್ ಆಗಿ ಇಲ್ಲಿಂದ ಅದು ಮುಂದಕ್ಕೆ ಈ ಥರ ಹೊರಗಡೆಗೆ ಫ್ಲೋ ಆಗ್ತಾ ಹೋಗುತ್ತೆ. ಹಾಗಾದರೆ ಫೇಸ್ ಅಂತ ಯಾವ್ದು ಕರಿತೀವಿ? ಫೇಸ್ ಅಂದರೆ ಯಾವುದು ನೋಡಿ. ಸೊ ಇದು ಕಟಿಂಗ್ ಎಡ್ಜು, ಇದು ಕಟಿಂಗ್ ಎಡ್ಜಿನ ಫ್ಲೂಟಿನ ಒಳಭಾಗದಲ್ಲೇ ಈ ಸರ್ಫೇಸ್ ಇರುತ್ತಲ್ಲ, ಇದರ ಪಕ್ಕದ ಸರ್ಫೇಸ್ ಅಂದರೆ ಈ ಕಟಿಂಗ್ ಎಡ್ಜಿನ ಅಥವಾ ಲಿಪ್ಪಿನ ಈ ಸರ್ಫೇಸ್ ಏನಿದೆಯಲ್ಲ, ಇದನ್ನು ನಾವು ಫೇಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಸೊ ಈಗ ಲ್ಯಾಂಡ್ ಆರ್ ಮಾರ್ಜಿನ್ ಗೊತ್ತಾಯಿತು, ಫ್ಲೂಟ್ ಗೊತ್ತಾಯಿತು. ಓಕೆ, ಬಾಡಿ ಕ್ಲಿಯರೆನ್ಸು, ಈಲು, ಹಾಗೆಯೇ ಫೇಸ್. ನೆಕ್ಸ್ಟು ನಾವು ಡ್ರಿಲ್ ಪಾಯಿಂಟಿಗೆ ಬರೋಣ. ಇದು ಬಾಡಿ ಶಾಂಕದು ಬಾಡಿ ಭಾಗಗಳು ಗೊತ್ತಾಯಿತು, ಹಾಗೆಯೇ ಬಾಡಿಯ ಭಾಗಗಳು ಗೊತ್ತಾಯಿತು. ಇದಾದ ಮೇಲೆ ಡ್ರಿಲ್ ಪಾಯಿಂಟ್ ಬರೋಣ. ಡ್ರಿಲ್ ಪಾಯಿಂಟ್ ಅಂದರೆ ಯಾವುದು? ಈ ಪೋರ್ಷನ್, ದ ಕೋನಿಕಲ್ ಎಂಡ್ ಆಫ್ ದ ಡ್ರಿಲ್ ಬಿಟ್ ಈಸ್ ಕಾಲ್ಡ್ ಆಸ್ ಡ್ರಿಲ್ ಪಾಯಿಂಟ್. ಕೋನಿಕಲ್ ಎಂಡ್ ಇದು ನೋಡಿ, ಈ ಎಂಡು ಇದೆಲ್ಲ ಇದೆಯಲ್ಲ, ಈ ಭಾಗ ಎಲ್ಲ ಇದೆಯಲ್ಲ, ಇದನ್ನು ಡ್ರಿಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಈ ಡ್ರಿಲ್ ಪಾಯಿಂಟಲ್ಲಿ ಯಾವೆಲ್ಲ ಭಾಗಗಳು ಬರುತ್ತೆ? ಮತ್ತು ಲಿಪ್ಪು ಅಥವಾ ಕಟಿಂಗ್ ಎಡ್ಜ್ ಬರುತ್ತೆ ನೋಡಿ. ಇದು ಎಡ್ಜು, ದಿಸ್ ಈಸ್ ದ ಲಿಪ್ ಅಥವಾ ಕಟಿಂಗ್ ಎಡ್ಜ್. ಆ್ಯಕ್ಚುಲಿ ಈ ಕಟಿಂಗ್ ಇಲ್ಲಿ ಇದೆ ಮೆಟೀರಿಯಲನ್ನು ರಿಮೂವ್ ಮಾಡುವಂಥ ಡ್ರಿಲ್ಲಿಂಗಲ್ಲಿ. ನೆಕ್ಸ್ಟ್ ಇದು ಕಟಿಂಗ್ ಎಡ್ಜು, ಲಿಪ್ಪು ಅಥವಾ ಕಟಿಂಗ್ ಎಡ್ಜ್ಗಳು ಬರುತ್ತೆ. ಅದಾದಮೇಲೆ ಲಿಪ್ ಲೆಂತ್ ಅಂತ ಬರುತ್ತೆ, ಲಿಪ್ಪಿನ ಉದ್ದ ಅಂದರೆ ಈ ಎಡ್ಜಿಂದ ಈ ವೆಬ್ಬಿನ ಈ ಕಾರ್ನರ್ವರೆಗೂ ಈ ಲೆಂತ್ ಲಿಪ್ ಲೆಂತ್ ಅಂತೀವಿ. ಹಾಗೆಯೇ ಚಿಸಲ್ ಎಡ್ಜ್ ಅಂದರೆ ಈ ಭಾಗ ಏನಿದೆಯಲ್ಲ, ಇದು ಚಿಸಲ್ ಎಡ್ಜ್ ಇದು. ನೆಕ್ಸ್ಟು ಫ್ಲಾಂಕ್ ಅಂತ ಬರುತ್ತೆ, ಈ ಭಾಗ ಫ್ಲಾಂಕ್ ಆಗುತ್ತೆ. ಈ ಸರ್ಫೇಸ್ ಏನಿದೆಯಲ್ಲ, ಇದಕ್ಕೆ ನಾವು ಫ್ಲಾಂಕ್ ಅಂತ ಕರಿತೀವಿ. ಇದು ಫ್ಲಾಂಕು. ಓಕೆ, ಕೋರ್ ಆರ್ ವೆಬ್ ಬರುತ್ತೆ. ಇದು ಕೋರ್ ಅಥವಾ ವೆಬ್. ಈ ಪೋರ್ಷನ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ಈ ಭಾಗ ಏನಿದೆಯಲ್ಲ, ಕೋರ್ ಆರ್ ವೆಬ್ ಅಂತೀವಿ. ನೆಕ್ಸ್ಟು ಪಾಯಿಂಟ್ ಆ್ಯಂಗಲ್, ಒಂದು ಇನ್ಕ್ಲಿನೇಷನ್ ಬರುತ್ತೆ, ಒಂದು ಆ್ಯಂಗಲ್ ಬರುತ್ತೆ. ಈ ಪಾಯಿಂಟ್ ಫಾರ್ಮ್ ಆಗಲಿಕ್ಕೆ ಒಂದು, ಅಥವಾ ಈ ಕೋನ್ ಶೇಪ್ ಫಾರ್ಮ್ ಆಗಲಿಕ್ಕೆ ಇನ್ಕ್ಲೂಡೆಡ್ ಆ್ಯಂಗಲ್ ಬರುತ್ತೆ, ಅದನ್ನ ನಾವು ಪಾಯಿಂಟ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಈಗ ಈ ಪಾಯಿಂಟ್ ಆ್ಯಂಗಲ್ ಮತ್ತು ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪಾಯಿಂಟಲ್ಲಿ ಬರುವಂಥ ಭಾಗಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಪಾಯಿಂಟಲ್ಲಿ ನಮಗೆ ಲಿಪ್ ಅಥವಾ ಕಟಿಂಗ್ ಎಡ್ಜು, ಲಿಪ್ ಲೆಂತು, ಚಿಸಲ್ ಎಡ್ಜು, ಫ್ಲಾಂಕು, ವೆಬ್ಬು ಅಥವಾ ಕೋರು ಮತ್ತು ಪಾಯಿಂಟ್ ಆ್ಯಂಗಲ್ ಬರುತ್ತೆ. ಈಗ ಫ್ಲಾಂಕ್ ಅಂದರೆ ಯಾವುದು? ಫ್ಲಾಂಕ್ ಅಂದರೆ ಇಟ್ ಈಸ್ ದ ಸರ್ಫೇಸ್. ಫ್ಲಾಂಕ್ ಈಸ್ ದ ಸರ್ಫೇಸ್ ಬಿಹೈಂಡ್ ದ ಲಿಪ್ ಅಥವಾ ಕಟಿಂಗ್ ಎಡ್ಜಿನ ಹಿಂಭಾಗದ ಸರ್ಫೇಸ್ ಏನಿದೆ, ಇದನ್ನು ನಾವು ಫ್ಲಾಂಕ್ ಅಂತ ಕರಿತೀವಿ. ದಿಸ್ ಫ್ಲಾಂಕ್ಸ್ ಈಸ್ ಸ್ಟಾರ್ಟ್ ಫ್ರಮ್ ದಿಸ್ ಬಿಹೈಂಡ್ ಆಫ್ ದಿಸ್ ಕಟಿಂಗ್ ಎಡ್ಜ್ ಆ್ಯಂಡ್ ಎಕ್ಸ್ಟೆಂಡೆಡ್ ಅಪ್ ಟು ಫ್ಲೂಟ್. ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಗೆ ಎಂಡ್ ಆಗುವಂಥ ಈ ಸರ್ಫೇಸ್ ಏನಿದೆ, ಇದನ್ನು ಫ್ಲಾಂಕ್ ಸರ್ಫೇಸ್ ಅಂತ ಕರಿತೀವಿ. ಓಕೆ, ಸೊ ಈ ಕಟಿಂಗ್ ಎಡ್ಜು ಅಥವಾ ಲಿಪ್ಪಿನ ಹಿಂಭಾಗದ ಸರ್ಫೇಸ್ ಏನು ಬರುತ್ತೆ, ಇದನ್ನು ಫ್ಲಾಂಕ್ ಅಂತ ಕರಿತೀವಿ. ಅದೇ ಈ ಕಟಿಂಗ್ ಎಡ್ಜಿನ ಫ್ಲೂಟಿನ ಒಳಭಾಗ ಏನು ಬರುತ್ತೆ, ಇದನ್ನು ಫೇಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಫ್ಲಾಂಕ್ ಅಂದರೆ ಯಾವುದು ಅಂತ. ನೆಕ್ಸ್ಟು
ವೆಬ್ ಅಥವಾ ಕೋರ್. ಕೋರ್ ಅಂದರೆ ಸೆಂಟ್ರಲ್ ಪಾರ್ಟ್ ಅಂತ. ಓಕೆ, ಕೋರ್ ಅಂದರೆ ಏನು? ಸೆಂಟ್ರಲ್ ಪಾರ್ಟ್ನ ನಾವು ಕೋರ್ ಅಂತ ಕರಿತೀವಿ. ಸೊ ಹಿಯರ್ ದಿಸ್ ವೆಬ್ ಆರ್ ಕೋರ್ ಇಸ್ ದ ಸಿಚುಯೇಟೆಡ್ ಬಿಟ್ವೀನ್ ದ ರೂಟ್ಸ್ ಆಫ್ ದ ಫ್ಲೂಟ್. ನೋಡಿ, ಇದು ಫ್ಲೂಟಿನ ಒಂದು ರೂಟು, ಈ ಮತ್ತೊಂದು ಫ್ಲೂಟಿನ ಮತ್ತೊಂದು ರೂಟು. ಈ ಎರಡೂ ರೂಟ್ಗಳ ಮಧ್ಯೆ ಬರುವಂಥ ಈ ಭಾಗ ಏನಿದೆಯಲ್ಲ, ಇದನ್ನು ವೆಬ್ ಅಂತ ಕರಿತೀವಿ. ವೆಬ್ಬು ಅಥವಾ ಕೋರು. ನೋಡಿ, ವೆಬ್ ಅಂದರೆ ಇದು. ಸೊ ದಿಸ್ ಈಸ್ ದ ಸೆಂಟ್ರಲ್ ಪಾರ್ಟ್ ಆಫ್ ದ ಡ್ರಿಲ್ ಬಿಟ್. ಇದನ್ನು ವೆಬ್ ಅಥವಾ ಕೋರ್ ಅಂತ ಕರಿತೀವಿ. ಸೊ ಇಟ್ ಈಸ್ ಸಿಚುಯೇಟೆಡ್ ಬಿಟ್ವೀನ್, ನೋಡಿ, ಫ್ಲೂಟಿನ ರೂಟ್, ಒಂದು ಫ್ಲೂಟಿನ ರೂಟು ಮತ್ತೊಂದು ಫ್ಲೂಟಿನ ರೂಟ್ ಮಧ್ಯೆ ಬರುವಂಥ ಭಾಗ ಏನಿರುತ್ತಲ್ಲ, ಇದನ್ನು ನಾವು ವೆಬ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಚಿಸಲ್ ಎಡ್ಜ್ ಅಂದರೆ ಯಾವುದು? ಅದಕ್ಕೆ ಮೊದಲು ಲಿಪ್ ಅಥವಾ ಕಟಿಂಗ್ ಎಡ್ಜ್ ಅಂತ ನೋಡ್ತಾ ಹೋಗೋಣ. ಲಿಪ್ ಅಥವಾ ಕಟಿಂಗ್ ಎಡ್ಜ್. ಸೊ ಇದು ಲಿಪ್ ಅಥವಾ ಇದು ಲಿಪ್ ಅಥವಾ ಕಟಿಂಗ್ ಎಡ್ಜ್. ಸೊ ದಿಸ್ ಎಡ್ಜ್, ಲಿಪ್ ಆರ್ ಕಟಿಂಗ್ ಎಡ್ಜ್ ಈಸ್ ಫಾರ್ಮ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್ ಫೇಸ್ ಆಫ್ ದ ಡ್ರಿಲ್ ಬಿಟ್ ಆ್ಯಂಡ್ ಫ್ಲಾಂಕ್ ಆಫ್ ದ ಡ್ರಿಲ್ ಬಿಟ್. ಈ ಡ್ರಿಲ್ ಬಿಟ್ಟಿನ ಫೇಸು ಮತ್ತು ಫ್ಲಾಂಕ್ನ ಸರ್ಫೇಸು ಎರಡೂ ಕೂಡ ಇಂಟರ್ಸೆಕ್ಷನ್ ಆಗುವಂಥ ಭಾಗ ಏನಿದೆ, ಅದನ್ನು ನಾವು ಲಿಪ್ ಅಥವಾ ಕಟಿಂಗ್ ಎಡ್ಜ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಎಡ್ಜ್ ಫಾರ್ಮ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್ ಫೇಸ್ ಆ್ಯಂಡ್ ದ ಫ್ಲಾಂಕ್. ಫೇಸು ಮತ್ತು ಫ್ಲಾಂಕ್ಗಳು ಜಾಯಿನ್ ಆಗುವಂಥ ಭಾಗ ಏನಿದೆ, ಅದನ್ನ ಲಿಪ್ಪು ಅಥವಾ ಕಟಿಂಗ್ ಎಡ್ಜ್ ಅಂತ ಕರಿತೀವಿ. ಇದು ಕಟಿಂಗ್ ಮಾಡುವಂಥದ್ದು, ಡ್ರಿಲ್ಲಿಂಗ್ ಮಾಡುವಾಗ ಮೆಟೀರಿಯಲ್ ತೆಗೆಯುವಂಥ ಭಾಗ. ಲಿಪ್ ಲೆಂತ್ ಅಂದರೆ ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಇಯರ್ ಟು ಇಯರ್. ಈ ಔಟ್ರ್ ಎಡ್ಜಿಂದ ಈ ಚಿಸಲ್ ಎಡ್ಜಿನ ಈ ಕಾರ್ನರ್ವರೆಗೂ ಲೆಂತ್ ಏನಿದೆ, ಅದನ್ನ ಲಿಪ್ ಲೆಂತ್ ಅಂತ ಕರಿತೀವಿ. ನೆಕ್ಸ್ಟು ಚಿಸಲ್ ಎಡ್ಜ್ ಅಂದರೆ ಯಾವುದು? ಈಗ ಗೊತ್ತಿದೆ ನಿಮಗೆ, ಇದೊಂದು ಫ್ಲಾಂಕ್ ಸರ್ಫೇಸು ಮತ್ತೊಂದು ಫ್ಲಾಂಕ್ ಸರ್ಫೇಸು, ಇವೆರಡು ಫ್ಲಾಂಕ್ ಸರ್ಫೇಸ್ಗಳು ಜಾಯಿನ್ ಆಗುವಂಥ ಭಾಗ ಏನಿದೆ, ಇದನ್ನು ನಾವು ಚಿಸಲ್ ಎಡ್ಜ್ ಅಂತ ಕರಿತೀವಿ. ಓಕೆ, ಸೊ ಇದೊಂದು ಫ್ಲಾಂಕ್ ಸರ್ಫೇಸು, ಇದೊಂದು ಫ್ಲಾಂಕ್ ಸರ್ಫೇಸ್. ಸೊ ಚಿಸಲ್ ಎಡ್ಜ್ ಈಸ್ ದ ಎಡ್ಜ್ ಫಾರ್ಮ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್ ಟೂ ಫ್ಲಾಂಕ್ಸ್. ಎರಡು ಫ್ಲಾಂಕ್ಗಳು ಇಂಟರ್ಸೆಕ್ಟ್ ಆಗುವಂಥ ಭಾಗ ಏನಿದೆಯಲ್ಲ, ಇದನ್ನು ನಾವು ಚಿಸಲ್ ಎಡ್ಜ್ ಅಂತ ಕರಿತೀವಿ. ಓಕೆ, ಈ ಚಿಸಲ್ ಎಡ್ಜನ್ನು ಡೆಡ್ ಸೆಂಟರ್ ಅಂತಲೂ ಕೂಡ ಕರಿತೀವಿ. ಓಕೆ, ನೆಕ್ಸ್ಟು ಪಾಯಿಂಟ್ ಆ್ಯಂಗಲ್ ಅಥವಾ ಡ್ರಿಲ್ ಆ್ಯಂಗಲ್. ಸೊ ಇಟ್ ಈಸ್ ದ ಪಾಯಿಂಟ್ ಆ್ಯಂಗಲ್ ಈಸ್ ದ ಇನ್ಕ್ಲೂಡೆಡ್ ಆ್ಯಂಗಲ್ ಆಫ್ ದ ಕೋನ್ ಫಾರ್ಮ್ಡ್ ಬೈ ದ ಲಿಪ್ಸ್. ಇಲ್ಲಿ ಈ ಎರಡೂ ಲಿಪ್ಪು ಫಾರ್ಮ್ ಆಗಿದೆಯಲ್ಲ, ಈ ಎರಡೂ ಲಿಪ್ಗಳ ಮಧ್ಯೆ ಬರುವಂಥ ಆ್ಯಂಗಲ್ ಏನಿದೆ, ಇದನ್ನು ಪಾಯಿಂಟ್ ಆ್ಯಂಗಲ್ಲು ಅಥವಾ ಕೋನ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಈ ಪಾಯಿಂಟ್ ಆ್ಯಂಗಲ್ ಮತ್ತು ಕೋನ್ ಆ್ಯಂಗಲ್ ಏನಿದೆ, ಇದು ನಾರ್ಮಲಿ 118 ಡಿಗ್ರಿ ಇರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಹಾರ್ಡ್ ಮೆಟಲು, ಸಾಫ್ಟ್ ಮೆಟಲು, ಮೀಡಿಯಮ್ ಮೆಟಲ್ಗೆ 118 ಡಿಗ್ರಿ ಇರುತ್ತೆ, ಸಾಫ್ಟ್ಗೆ 90 ಡಿಗ್ರಿ ಇರುತ್ತೆ, ಹಾಗೆಯೇ ಹಾರ್ಡ್ ಇದ್ದರೆ 135 ಡಿಗ್ರಿ ಇರುತ್ತೆ ಈ ಪಾಯಿಂಟ್ ಆ್ಯಂಗಲ್. ಓಕೆ, ಸೊ ಪಾಯಿಂಟ್ ಆ್ಯಂಗಲ್ ಅಂದರೆ ಯಾವುದಾಗುತ್ತೆ ನೋಡಿ, ಇದು ಪಾಯಿಂಟ್ ಆ್ಯಂಗಲು. ಇದು ಒಂದು ಲಿಪ್ಪು, ಇದು ಮತ್ತೊಂದು ಲಿಪ್ಪು, ಇವೆರಡರ ಮಧ್ಯೆ ಇರುವಂಥ ಆ್ಯಂಗಲ್ ಏನಿದೆ, ಈ ಆ್ಯಂಗಲನ್ನು ಪಾಯಿಂಟ್ ಆ್ಯಂಗಲ್ ಅಥವಾ ಡ್ರಿಲ್ ಆ್ಯಂಗಲ್ ಅಂತ ಕರಿತೀವಿ. ಓಕೆ, ಪಾಯಿಂಟ್ ಆ್ಯಂಗಲು ಅಥವಾ